ಟೈಮ್ಸ್ ನೌ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆಯ ಬಗ್ಗೆ ನಿಮಗೆ ತೋರಿಸಿದ್ವಿ ಡೀಟೇಲ್ ಆಗಿ 2014 2019 ರಿಸಲ್ಟ್ 2024ರಲ್ಲಿ ಈ ಕ್ಷಣಕ್ಕೆ ಎಲೆಕ್ಷನ್ ಆದ್ರೆ ಸರ್ವೆಗಳು ಏನ್ ಹೇಳ್ತಾ ಇವೆ ಅನ್ನೋದನ್ನ ನಾವು ನಿಮಗೆ ಮಾಹಿತಿ ಕೊಟ್ವಿ. ಹಾಗಾದ್ರೆ ಬಿಜೆಪಿ ಅಥವಾ ಎನ್ಡಿಎ ಕೂಟದ ರಿಸಲ್ಟ್ ನಲ್ಲಿ ಹೆಚ್ಚಿನ ಮಟ್ಟಿಗೆ ಬದಲಾವಣೆ ಆಗದೇ ಇರೋದಕ್ಕೆ ಏನೆಲ್ಲ ಫ್ಯಾಕ್ಟರ್ಗಳ ಉಪಯೋಗ ಆಗಿವೆ? ಪ್ರಶಾಂತ್, ಎರಡೂ ಸಮೀಕ್ಷೆಯನ್ನು ನಾವು ನೋಡಿದ್ವಿ, ಟೈಮ್ಸ್ ನೌ ಸಮೀಕ್ಷೆಯನ್ನು ನಾವು ನೋಡಿದ್ವಿ, ಇಂಡಿಯಾ ಟುಡೇ ಸಮೀಕ್ಷೆಯನ್ನು ನೋಡಿದ್ವಿ. ಅಷ್ಟು ವ್ಯತ್ಯಾಸ ಇಲ್ಲ. ಎರಡೂ ಸಮೀಕ್ಷೆಗಳು ಹೇಳ್ತಾ ಇರೋದು ಮೋದಿ ಮತ್ತೊಂದು ಸಲ ಅಧಿಕಾರಕ್ಕೆ ಬರ್ತಾರೆ, ಎನ್ಡಿಎ ಕೂಟ ಮತ್ತೊಂದು ಸಲ ಅಧಿಕಾರಕ್ಕೆ ಬರುತ್ತೆ ಅಂತ. ಏನು ಫ್ಯಾಕ್ಟರ್ ವರ್ಕ್ ಆಗಿದೆ? ನಾವು ಫಸ್ಟಿಗೆ ಎನ್ಡಿಎಗೆ ಬರೋಣ, ಆಮೇಲೆ INDAಗೆ ಬರೋಣ. ನೋಡಿ, ಇದಕ್ಕೇನು ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಏನು ಫ್ಯಾಕ್ಟರ್ ವರ್ಕ್ ಆಗ್ತಿದೆ ಅನ್ನೋದು ಜನರ ಕಣ್ಣಿಗೆ ಕಾಣ್ತಾ ಇದೆ. ದ ಸಿಂಗಲ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಟರ್ ಇಸ್ ಮೋದಿ ಫ್ಯಾಕ್ಟರ್. ನರೇಂದ್ರ ಮೋದಿಯವರ ಜನಪ್ರಿಯತೆ ಚರಿಷ್ಮಾ ಕಡಿಮೆ ಆಗಿಲ್ಲ ಅನ್ನೋದು ಪಂಚರಾಜ್ಯಗಳ ಚುನಾವಣೆಗಳ ಫಲಿತಾಂಶಗಳಲ್ಲಿ ಮತ್ತೊಮ್ಮೆ ಸ್ಪಷ್ಟವಾಗಿ ಕಂಡಿತ್ತು. ಆದರೆ ಆ ಚರಿಷ್ಮಾ ಉತ್ತರ ಭಾರತದಲ್ಲಿ ವರ್ಕ್ ಮಾಡದಂತೆ ದಕ್ಷಿಣ ಭಾರತದಲ್ಲಿ ಅದಕ್ಕೆ ಆ ವಾಯ್ಡ್ ಕ್ರಿಯೇಟ್ ನೋಡಿ, ಯಾವುದೇ ಒಂದು ಪೊಲಿಟಿಕಲ್ ಫೋರ್ಸ್ ಬರಬೇಕು ಅಂದರೆ ಒಂದು ವಾಯ್ಡ್ ಕ್ರಿಯೇಟ್ ಆಗಬೇಕು. ದಕ್ಷಿಣ ಭಾರತದಲ್ಲಿ ಕರ್ನಾಟಕ ಹೊರತುಪಡಿಸಿದರೆ ಉಳಿದ ರಾಜ್ಯಗಳಲ್ಲಿ ಅದಕ್ಕೆ ಆ ಸ್ಪೇಸ್ ಸಿಗ್ತಾ ಇಲ್ಲ. ಆದರೆ ಉತ್ತರದ ರಾಜ್ಯಗಳಲ್ಲಿ ಮತ್ತು ಪಶ್ಚಿಮದ ಏನು ರಾಜ್ಯಗಳಿವೆ ಅಲ್ಲಿ ಮೋದಿ ಫ್ಯಾಕ್ಟರ್ ಹೆಚ್ಚು ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನು ಮೋದಿ ಈಗ ಅನೇಕರು ಕೇಳ್ತಾರೆ ಏನು ಮೋದಿ ಫ್ಯಾಕ್ಟರ್ ಅಂತಂದರೆ, ನನಗನ್ಸುತ್ತೆ ಅದು 4 ಆಯಾಮದ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ. ಒಂದು, ಮೋದಿಯವರ ಪರ್ಸ್ನಲ್ ಚರಿಷ್ಮಾ, ಮೋದಿಯವರ ಇಂಟಿಗ್ರಿಟಿ. ಯು ಕಾಂಟ್ ಕ್ವಶನ್ ಹಿಸ್ ಇಂಟಿಗ್ರಿಟಿ ಆ್ಯಂಡ್ ನಿಮಗೆ ಅವ್ರಿಗೊಂದು ನಾನ್ ಕರಪ್ಟ್, ಪರ್ಸ್ನಲಿ ನಾನ್ ಕರಪ್ಟ್ ಅಂತಕ್ಕಂಥ ಒಂದು ಅವ್ರಿಗೆ ಒಂದು ಇಮೇಜ್ ಇದೆ. ಆ ಇಮೇಜನ್ನು ಅದಕ್ಕೆ ಸೂಜಿ ಚುಚ್ಚಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯ ಆಗ್ತಾ ಇಲ್ಲ. ದ್ಯಾಟ್ ಈಸ್ ಬಿಕಾಸ್ ಆಫ್ ಹಿಸ್ ಇಂಟಿಗ್ರಿಟಿ. ಅಂದರೆ ನರೇಂದ್ರ ಮೋದಿ 10 ವರ್ಷಗಳ ಕಾಲ ಒಂದು ಪರಿಶ್ರಮಿ ವ್ಯಕ್ತಿತ್ವ, ಇನ್ನೊಂದು ಇಂಟಿಗ್ರಿಟಿ. ಇವು ಟ್ವಿನ್ ಫ್ಯಾಕ್ಟರ್ಸ್ನ ಆಧಾರದ ಮೇಲೆ ಮೋದಿ ಚರಿಷ್ಮಾ ಜಾಸ್ತಿ ಆಗಿದೆ ಹೊರತು ಕಡಿಮೆ ಆಗಿಲ್ಲ. ಎರಡನೇದು ರಾಷ್ಟ್ರೀಯತೆ. ಇತ್ತೀಚಿನ ದಿನಗಳಲ್ಲಿ ಕಳೆದ 10 ವರ್ಷಗಳಲ್ಲಿ BJP ಮತ್ತು RSS ಒಂದು ಹೊಸ ನ್ಯಾಷನಲಿಸಮ್ ಪ್ಲ್ಯಾಂಕ್ ತೊಡನೆ ಹೆಚ್ಚು ಬರ್ತಾ ಇದೆ. ಅದು ಮೋದಿ ಫ್ಯಾಕ್ಟರ್ ಕಾಂಟ್ರಿಬ್ಯೂಟ್ ಆಗಿದೆ. ಈಗ ಆರ್ಟಿಕಲ್ 370 ಅಂತ ತೆಗೆದಿದ್ದು ವಾಜಪೇಯಿ ಅವ್ರಿಗೆ ಸಾಧ್ಯ ಆಗಲಿಲ್ಲ, ಬೇರೆ ರಾಜ್ಯಗಳ ಪ್ರಧಾನಿಗಳಿಗೆ ಸಾಧ್ಯ ಆಗಲಿಲ್ಲ. ಇದು ಸಾಧ್ಯ ಆಗೋದು ಮೋದಿಯವರ ಕಾರಣದಿಂದ ಅನ್ನುವ ಅದು ನ್ಯಾಷನಲಿಸಮ್ ಕೂಡ ನರೇಂದ್ರ ಮೋದಿ ಫ್ಯಾಕ್ಟರಲ್ಲಿಂದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಮೂರನೇದು ನನಗನ್ಸುತ್ತೆ ನೋಡಿ, ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರನ್ನು ಒಬ್ಬ ಕ್ಯಾಪಿಟಲಿಸ್ಟ್, ಅದಾನಿ ಅಂಬಾನಿ ಅಂತ ಟೀಕಿಸ್ತಾರೆ. ಆದರೆ ಮೋದಿ ತಂದಷ್ಟು ಯೋಜನೆಗಳು ಏನು ಲಾಭಾರ್ಥಿಗಳಿದ್ದಾರೆ ಅವರು ಕೂಡ ಈಗ ಕಾಲದಿಂದ ಕಾಲಕ್ಕೆ ಅವು ಬದಲಾಗಿವೆ. ಡಿಮಾನಿಟೈಸೇಷನ್ ಹೆಲ್ಪ್ಡ್ ಮೋದಿ ಇನ್ ಉತ್ತರ ಪ್ರದೇಶ್. ಉಜ್ವಲ ಯೋಜನಾ ಕೆಲ ರಾಜ್ಯಗಳಲ್ಲಿ ಹೆಲ್ಪ್ ಮಾಡ್ತು. ಗರೀಬ್ ಕಲ್ಯಾಣ್ ಯೋಜನೆ ಕರೋನಾ ಸಂದರ್ಭದಲ್ಲಿ ಕೊಟ್ಟಿದ್ದು ನರೇಂದ್ರ ಮೋದಿ ಅವ್ರಿಗೆ ಹೆಲ್ಪ್ ಮಾಡ್ತು. ಕರೋನಾ ಹ್ಯಾಂಡ್ಲಿಂಗ್ ಮೋದಿ ಅವರಿಗೆ ಹೆಲ್ಪ್ ಮಾಡ್ತು. ಈ ಲಾಭಾರ್ಥಿಗಳು ಕೂಡ ನರೇಂದ್ರ ಮೋದಿ ಫ್ಯಾಕ್ಟರ್ನ ಬಹುದೊಡ್ಡ ಅಂಶ ಅಂತ ನನಗನ್ಸುತ್ತೆ. 4ನೇ ಅಂಶ ಮೋದಿ ಫ್ಯಾಕ್ಟರ್ನಲ್ಲಿ ಅದು ಕೂಡ ಬರುತ್ತೆ, ಆರ್ಗನೈಸೇಷನಲ್ ಮೈಟ್. ಅದು ಕಾಂಗ್ರೆಸ್ ಬಳಿ ಇಲ್ಲ, ಅದು ವಿಪಕ್ಷಗಳ ಬಳಿ ಇಲ್ಲ. ಅದು ನರೇಂದ್ರ ಮೋದಿ ಅವ್ರಿಗೊಂದು ದೊಡ್ಡ ತಾಕತ್ತನ್ನು ಕೊಡುತ್ತೆ. RSS ಮತ್ತು BJPಯ ಸಂಘಟನಾ ಶೈಲಿ ಮತ್ತು ಸಂಘಟನೆಯ ಬಗ್ಗೆ ಇರತಕ್ಕಂಥ ಅರಿವು ಮೋದಿ ಫ್ಯಾಕ್ಟರ್ಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನನಗನ್ಸುತ್ತೆ. ಯಾವುದಾದ್ರೂ ಪಕ್ಷ ಇದನ್ನು ಎದುರಿಸಬೇಕಾದ್ರೆ ಈ 4 ಅಂಶಗಳಲ್ಲಿ ಕನಿಷ್ಠ ಪಕ್ಷ 2ರಿಂದ 3, ಇದು ನಾನು ಹೇಳ್ತಾ ಇಲ್ಲ, ಚುನಾವಣಾ ರಣತಂತ್ರಕಾರ ಪ್ರಶಾಂತ್ ಕಿಶೋರ್ ಹೇಳುವ ಪ್ರಕಾರ ಈ ಫ್ಯಾಕ್ಟರ್ಗಳಲ್ಲಿ ಕನಿಷ್ಠ ಪಕ್ಷ, ನೀವು ಆರ್ಗನೈಸೇಷನ್ ಕಟ್ಟೋಕ್ಕಾಗಲ್ಲ ಸರಿ, ಕನಿಷ್ಠ 2ರಿಂದ 3 ಫ್ಯಾಕ್ಟರ್ಗಳಲ್ಲಿ ಮೋದಿಯನ್ನು ಎದುರಿಸಿದರೆ ಮಾತ್ರ ನಿಮಗೊಂದು ಲೋಕಸಭಾ ಚುನಾವಣೆಯಲ್ಲಿ ಎಡ್ಜ್ ಸಿಗುತ್ತೆ. ಅದರ್ವೈಸ್ ಸಿಗೋಲ್ಲ ಅಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಪ್ರೂವ್ ಆಗ್ತಾ ಇದೆ. ದ್ಯಾಟ್ ಈಸ್ ಮೋದಿ ಫ್ಯಾಕ್ಟರ್. ಪ್ರಿಡಾಮಿನೆಂಟ್ಲಿ ನೀವು ನೋಡಿ, ಕಾಂಗ್ರೆಸ್ ಮತ್ತು BJPಯ ನಡುವೆ ಇವತ್ತು ಅಂತರ ಏನಿದೆ, ದ್ಯಾಟ್ ಈಸ್ ಮೋದಿ. ಮೋದಿ ಕಾರಣದಿಂದ BJP ಉಚ್ಚಾಯದಲ್ಲಿದೆ. ಮೋದಿ ಅಂತ ಒಬ್ಬ ನಾಯಕ ಇಲ್ಲದೇ ಇರೋದರಿಂದ ಕಾಂಗ್ರೆಸ್ ಸತತ 10 ವರ್ಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. INDA ಕೂಟ ಅವರು ಶುರು ಮಾಡಿಕೊಂಡಿದ್ದ ಫೋರ್ಸ್ ಏನಿತ್ತಲ್ಲ, ಸ್ಪೀಡ್ ಏನಿತ್ತಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಏಕೈಕ ಉದ್ದೇಶ ಆಯಿತು ಮೋದಿಯನ್ನು ಅಧಿಕಾರಕ್ಕೆ ತರಬಾರ್ದು, ನಾವು ಆಮೇಲೆ ಡಿಸೈಡ್ ಮಾಡ್ಕೊಳ್ಳೋಣ ಅನ್ನೋ ರೇಂಜಿಗೆ ಬಂದಿದ್ರು. ಬಟ್ ವಾಟ್ ಈಸ್ ಹ್ಯಾಪನಿಂಗ್ ನೌ ಅನ್ನೋದನ್ನು ನೋಡೋದಾದರೆ ಅಸಮಾಧಾನಗಳು, ಸೀಟ್ ಹಂಚಿಕೆ ವಿಷಯದಲ್ಲಿ ಗೊಂದಲಗಳು ಹಿಂಗೆ ಸೇರಿದ ಹಿಂಗೆ ಒಡಕಾಯ್ತಾ ಅಂತ. ವೇರ್ ದೇ ಫೇಲ್ಡ್? ಭವನ, ನನಗನ್ಸುತ್ತೆ INDA ಒಕ್ಕೂಟದ ಒಂದು ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು
ಮಿತ್ರರೂ ಕೂಡ ಆರ್ಗ್ಯಾನಿಕ್ ಆಗಿ ಮಿತ್ರರಲ್ಲ ಅವರು. ಹಾಂ, ನಿಮಗೆ ಒಂದು ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಇಲ್ಲ. ಈಗ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನಿಂದ ಹೊರಗಡೆ ಹೋದವರು. ಅವ್ರು ಯಾಕೆ ಇವತ್ತು ಕಾಂಗ್ರೆಸ್ಸಿಗೆ ಒಂದು 10-12 ಸೀಟ್ ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಮಾಡ್ತಾರೆ? ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದೇ ಕಾಂಗ್ರೆಸ್ನ ವಿರುದ್ಧ. ಅವರು ಎರಡು ಸರ್ಕಾರಗಳನ್ನೇನು ಆಪೋಷಣ ತೆಗೆದುಕೊಂಡ್ರು. ಕಾಂಗ್ರೆಸ್ನ ಸರ್ಕಾರ ದಿಲ್ಲಿ ಮತ್ತು ಪಂಜಾಬ್ ಎರಡೂ ಆಪೋಷಣ ತೆಗೆದುಕೊಂಡ್ರು. ಅಖಿಲೇಶ್ ಯಾದವ್ಗೂ ಕೂಡ ಕಾಂಗ್ರೆಸ್ ಬೆಳೆಯೋದು ಬೇಕಿಲ್ಲ, ಯಾಕಂದರೆ ಕಾಂಗ್ರೆಸ್ ಬೆಳೆದಾಕ್ಷಣ ಮುಸ್ಲಿಂ ಮತಗಳ ಕಡೆ ಶಿಫ್ಟ್ ಆಗ್ತಾರೆ. ಆರ್ಗ್ಯಾನಿಕ್ ಫ್ರೆಂಡ್ಶಿಪ್ ಇಲ್ಲ ಒಂದು. ಎರಡನೇದು ನನಗನ್ಸುತ್ತೆ ನೋಡಿ, ನಾನಾಗಲೇ ಹೇಳಿದೆ, ಈ ಮೋದಿ ಫ್ಯಾಕ್ಟರ್ನ ಫಸ್ಟ್ ಎಕ್ನಾಲೇಜ್ ಮಾಡಬೇಕು. INDA ಒಕ್ಕೂಟ ಏನು ಮಾಡ್ತು, ಕರ್ನಾಟಕದ ಚುನಾವಣೆಗಳು ಗೆದ್ದ ನಂತರ ಅದು ಓವರ್ ಕಾನ್ಫಿಡೆಂಟ್ ಮೂಡ್. ಬರೀ ನಿಮಗೆ ಟಿ ವಿ ಭಾಷಣಗಳಿಂದ, ಟಿ ವಿ ಡಿಬೇಟ್ಗಳಿಂದ ನರೇಟಿವ್ ಫಿಕ್ಸ್ ಆಗಲ್ಲ. ನೀವು ಚುನಾವಣೆಯಲ್ಲಿ ಕೆಳಗಡೆ ಹೋಗಿ ಕೆಲಸ ಮಾಡಬೇಕು. 3 ರಾಜ್ಯಗಳ, ಉತ್ತರದ ರಾಜ್ಯಗಳಲ್ಲಿ ಏನಿದೆ, ಮಧ್ಯಪ್ರದೇಶ್, ಛತ್ತೀಸ್ಗಢ, ರಾಜಸ್ಥಾನ್, BJPಯಲ್ಲಿ ಒಂದು ಬ್ಯಾಕ್ಫುಟ್ನಲ್ಲಿತ್ತು ಭಾವನಾ. ನಾವೇ ಮಾತಾಡ್ತಾ ಇದ್ವಿ, ಛತ್ತೀಸ್ಗಢ ಕಾಂಗ್ರೆಸ್ ಗೆಲ್ಲುತ್ತೆ, ಮಧ್ಯಪ್ರದೇಶ್ ಕಾಂಗ್ರೆಸ್ ಗೆಲ್ಲುತ್ತೆ, BJP ರಾಜಸ್ಥಾನ ಒಂದು ಗೆಲ್ಬಹುದು ಅಂತ ಸರ್ವೆಗಳು ಹೋಗಿ ಬಂದವರು ಅದನ್ನು ಹೇಳ್ತಾ ಇದ್ರು. ಬಟ್ ದೇ ಡಿಡ್ ಲಾಟ್ ಆಫ್ ಹಾರ್ಡ್ ವರ್ಕ್ ಆ್ಯಂಡ್ ಚೇಂಜ್ಡ್ ದ ಟ್ರಾಜೆಕ್ಟರಿ ಆಫ್ ದಿ ಸ್ಟೇಟ್ಸ್. ನಿಮ್ಗೆ ಆ 3 ರಾಜ್ಯಗಳ ಫಲಿತಾಂಶಗಳು INDA ಒಕ್ಕೂಟದಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ತಂದರೆ, BJPಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಅಪ್ ಬೀಟನ್ನು ತಂತು. ಪ್ರಾಯಶಃ ಅದು ಕೂಡ ಕಾರಣ. ಹೀಗಾಗಿ ನೋಡಿ, ನಿತೀಶ್ ಕುಮಾರ್ ಹ್ಯಾಂಡ್ಲಿಂಗ್ ಸರಿ ಇಲ್ಲ. ಪಂಜಾಬ್ನಲ್ಲಿ ಫಾರ್ ಎಕ್ಸಾಂಪಲ್ ಭಾವನಾ, ನೀವು ಪಂಜಾಬ್ನಲ್ಲಿ ಜೊತೆಗೆ ಚುನಾವಣೆ ಎದುರಿಸಬೇಕು ಅಂತೀರಿ, ಚಂಡೀಗಢದಲ್ಲಿ ಜೊತೆಗೆ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಬಂದು ಮೇಯರ್ ಮಾಡ್ಬೇಕಂತೀರಿ, ನೀವು ಪಂಜಾಬ್ನಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿ ಮಮತಾ ನಿತೀಶ್ ಕುಮಾರರನ್ನು ಸಂಚಾಲಕ ಮಾಡ್ತೀರಿ ಅಂತ ಕರ್ಕೊಂಡ್ಬರ್ತೀರಿ, ಖರ್ಗೆ ಅವರ ಹೆಸರನ್ನು ಘೋಷಿಸ್ತೀರಿ, ನಿತೀಶ್ ಕುಮಾರ್ ಹೊರಗಡೆ ಹೋಗ್ತಾರೆ. ಹ್ಯಾಂಡ್ಲಿಂಗ್ ಲೀಡರ್ಶಿಪ್. ಕಾಂಗ್ರೆಸ್ ಬಳಿ ಇಂದಿರಾ, ರಾಜೀವ್, ಪಂಡಿತ್ ನೆಹರು ರೀತಿಯ ಒಂದು ಟಾವರಿಂಗ್ ಪರ್ಸ್ನಾಲಿಟಿ. ಸೋನಿಯಾ ಇದ್ದರು 1999ರಿಂದ 2014ರವರೆಗೆ. ಶಿ ಮ್ಯಾನೇಜ್ಡ್ ವೆರಿ ವೆಲ್, ಶಿ ಈಸ್ ವೆರಿ ಗ್ರೇಸ್ಫುಲ್. ರಾಹುಲ್ ಗಾಂಧಿಗೆ ಆ ನೇತೃತ್ವ ಇಲ್ಲದೆ ಇರೋದು ಕೂಡ INDA ಒಕ್ಕೂಟಕ್ಕೆ ಒಂದು ವಿಸ್ತಾರ ಏನು ಸಿಗಬೇಕು, ಮತ್ತೊಂದು ಡೆಪ್ತ್ ಏನು ಸಿಗಬೇಕು, ಅದು ಸಿಗ್ತಾ ಇಲ್ಲ. ಒಂದು ಚಿಕ್ಕ ಬ್ರೇಕ್ ತಗೋಣ ವೀಕ್ಷಕರೇ. ಬ್ರೇಕ್ನ ನಂತರ ದೊಡ್ಡ ರಾಜ್ಯಗಳೇನಿವೆ ಅದರಲ್ಲಿ ಸಮೀಕ್ಷೆ ಏನು ಹೇಳ್ತಾ ಇದೆ, ಜೊತೆಗೆ ದಕ್ಷಿಣದ ರಾಜ್ಯಗಳ ಏನು ಸಮೀಕ್ಷೆಯಲ್ಲಿ ದಕ್ಷಿಣದ ರಾಜ್ಯಗಳ ಮತದಾರರು ಹೇಳ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತೀವಿ. ಇನ್ನು ಕರ್ನಾಟಕದ ಸಮೀಕ್ಷೆ ಬಗ್ಗೆ ಕೂಡ ನೋಡೋದಿದೆ. ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.